ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 24ನೇ ಅಧ್ಯಾಯ. ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು. ಮನದಿ ಗುರುವಿಗೆ ಶರಣು ಪೋದರೆ ನಿಶ್ಚಯದಿ ತಪ್ಪುವವಿವು. ಮಾನಿನಿಗೆ ಸ್ವಪ್ರಾಣನಾಶದಿಂದ ಸಲೆ ತಪ್ಪಿಸಿದನು. ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟ ಕಳೆದನು. ಹೇ ಸದ್ಗುರುವೇ, ನೀನು ಸೃಷ್ಟಿಯ ಚಾಲಕನಿದ್ದಿ. ನೀನೇ ಅನಂತಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನಿನ್ನ ಪರಮಾನಂದ ಸ್ವರೂಪವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ. ಏನೂ ಇಲ್ಲದ್ದನ್ನು ತೋರಿಸುವಿ ಮತ್ತು ಕೂಡಲೇ ಅಲ್ಲಿಂದಲೇ ಅಡಗಿಸುವಿ. ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾದಿಕರಿಗೆ ಸಹ ಅಸಾಧ್ಯವಾದದ್ದು. ನೀನು ಚಿದಾಕಾಶದ ಸೂರ್ಯನಿರುತ್ತಿ. ನಿನ್ನ ಸಮಾನ ಏನೇನೂ ಇರುವುದಿಲ್ಲ. ನೀನು ಎಲ್ಲ ಆನಂದಗಳ ನಿಧಿಯಾಗಿದ್ದಿ ಮತ್ತು ಅಗಣಿತ ಗುಣಗಳ ಖಣಿಯಾಗಿರುವೆ. ನೀನು ಆನಂದಕಂದನು, ಅವಿನಾಶಿಯು, ಸರ್ವದೇಶದಲ್ಲಿ ವ್ಯಾಪಕನು. ಇಂಥ ನೀನು ವಿಲಾಸಭೋಗಾರ್ಥವಾಗಿ ಲೀಲಾ ಮಾತ್ರದಿಂದ ಸಗುಣ ವೇಷ ಧರಿಸಿಕೊಂಡು ಬಂದಿರುವೆ. ಯಾವುದೊಂದು ಆಗಿರದೆ ನೀನೇ ಸರ್ವದೇಹಗಳಲ್ಲಿರುತ್ತೆ. ಈ ವಿರುದ್ಧ ವರ್ತನವು ನಿನಗೊಬ್ಬನಿಗಲ್ಲದೆ ಇತರರಿಗೆ ಸಲ್ಲದು. ರೂಪನಾಮಗಳು ಸರ್ವತಾ ಇಲ್ಲದಂಥ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತ ಇದ್ದಿ. ಇಂಥ ನೀನು ಮಾಯಾಭ್ರಮೆಯನ್ನು ಸ್ವೀಕರಿಸಿ ಸಗುಣ ಬ್ರಹ್ಮವೂ ಆಗಿರುತ್ತೆ. ಆದ್ದರಿಂದಲೇ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದೆ ಮಿಥ್ಯತ್ವದಿಂದ ಎಲ್ಲವೂ ಆಗಿದ್ದಿ. ಇಲ್ಲ ಮತ್ತು ಇದ್ದಿ. ಈ ಮಾತುಗಳು ಏಕಕಾಲದಲ್ಲಿ ನಿನಗೊಬ್ಬನಿಗೆ ಸಲ್ಲುವವು. ಹೇ ಸದ್ಗುರುವೇ, ಸತ್ಯವಾಗಿ ನಿನ್ನ ಅಂತರವು ಯಾರೂ ತಿಳಿದಿರುವರೋ ಅವರಿಗೆ ಸಂತರೆನ್ನಬೇಕು. ಇವರು ನಿನಗೆ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗಿರುತ್ತಾರೆ. ಅಂತಃಕರಣ ಸಹ ಅವರು ನಿನಗೆ ಒಪ್ಪಿಸಿರುತ್ತಾರೆ. ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನೇ ಕೊಡುವಿ. ಯಾಕೆಂದರೆ ಅದು ಪ್ರಾಪ್ತಿಯಾಯಿತೆಂದರೆ ಮನಸ್ಸು ಅದರಲ್ಲಿ ಬೇಸರಿಕೆ ಪಡುವುದೆಂದು ನಿನಗೆ ಗೊತ್ತಿರುವುದು. ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧರಿಸುವಿ. ಈಗ ಇಲ್ಲಿ ಮನೋಹರವಾದ ಕಥನವನ್ನು ಶ್ರವಣ ಮಾಡುವಂಥವರಾಗಿರಿ. ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಗೃಹಸ್ಥನು ಇರುತ್ತಿದ್ದನು. ಅವನಿಗೆ ಗುರವ್ವ ಎಂಬಾಕೆ ಹೆಂಡತಿ ಮತ್ತು 2 ಗಂಡು 2 ಹೆಣ್ಣು, ಹೀಗೆ 4 ಮಂದಿ ಮಕ್ಕಳು ಇದ್ದವು. ಇವರನ್ನು ಕೂಡಿಕೊಂಡು ಬಸವಣ್ಣನು ಬಹು ದರಿದ್ರ ಸ್ಥಿತಿಯಲ್ಲಿದ್ದು ಕಾಲಕ್ಷೇಪ ಮಾಡುತ್ತಿದ್ದನು. ಅವನ ಜೀವಿಕಾ ವೃತ್ತಿಯು ಏನೋ ನಿಮಿತ್ತದಿಂದ ತಪ್ಪಿತು ಮತ್ತು ಎರಡನೆಯದು ಸಿಗಲಿಲ್ಲ. ಇದರಿಂದ ಅವರು ಬಹು ದುಃಖದಿಂದ ಪೀಡಿತರಾಗಿದ್ದರು. ಮತ್ತು ಅದೇ ಸಮಯದಲ್ಲಿ ಕ್ಷಾಮಕಾಲವು ಬಂತು. ಏನೋ ಸ್ವಲ್ಪ ಧನವಿದ್ದದ್ದು ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಯಿತು. ಆಮೇಲೆ ಮನೆಯೊಳಗಿದ್ದ ಎಲ್ಲ ಸಾಮಾನು ಮಾರಿಕೊಂಡು 3 ದಿವಸ ಸಾಗಿಸಿದರು. ಅನಂತರ ಒಂದು ದಿನ ಮನೆಯಲ್ಲಿ ಮಂದಿಯ ಹೊರತು ಮತ್ತೇನೇನೂ ಇಲ್ಲದೆ ಬಸವಣ್ಣನು ಊರೆಲ್ಲ ತಿರುಗಿ ಬಂದರೂ ಒಂದು ಹಿಡಿಯಷ್ಟಾದರೂ ಧಾನ್ಯವೂ ಸಿಗಲಿಲ್ಲ. ನಗರದೆಲ್ಲ ತಿರುಗಿ ಬಸವಣ್ಣನು ಮನೆಗೆ ಬರುವುದನ್ನು ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದು ಅವನಿಗೆ ತೆಕ್ಕೆ ಹಾಕಿ ತಿನ್ನಲಿಕ್ಕೆ ಕೊಡು ಎಂದು ಬೇಡತೊಡಗಿದವು. ಅಪ್ಪ, ನಮಗೆ ಬಹಳ ಹಸಿವೆಯಾಗಿದೆ, ನಾವು ಉಪವಾಸ ಸಾಯುವುದೇನು
ಇದನ್ನು ಕೇಳಿದ ಆ ತಾಯಿ ತಂದೆಗಳು ದುಃಖದಿಂದ ಕಣ್ಣೀರು ಸುರಿಸುವಂಥವರಾದರು. ಇಷ್ಟು ಸಂಕಷ್ಟ ಪ್ರಾಪ್ತವಾದರೂ ಎರಡನೆಯವರ ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡಲಿಕ್ಕೆ ನಾಚುತ್ತಿದ್ದರು. ಯಾಕೆಂದರೆ ದೇವರು ನಮಗೇನು ಕೊಡಲಿಲ್ಲ. ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟ ಕೊಡಬೇಕು? ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೇವೆ, ಅದು ನಮಗೆ ಹೇಗೆ ತಪ್ಪೀತು ಅನ್ನುವರು. ಹುಡುಗರಿಗೆ ಸಹ ಏನೇನೋ ಆಹಾರವಿಲ್ಲದೆ 2 ದಿವಸಗಳಾದವು. 2ನೇ ದಿವಸ ಆ ತಾಯಿ ತಂದೆಗಳಿಗೆ ಅತ್ಯಂತ ದುಃಖವು ಪ್ರಾಪ್ತವಾಯಿತು. ಒಬ್ಬ ಹುಡುಗ ಮತ್ತು ಒಂದು ಹುಡುಗಿಯು ಅನ್ನವೆಂತ ಕೂಗುತ್ತಾ ಪ್ರಾಣ ಬಿಟ್ಟವು. ಇದನ್ನು ನೋಡಿ ಅವರ ತಾಯಿಯಾದರೂ ಶೋಕಾರ್ಣವದಲ್ಲಿ ಮುಳುಗಿ ಅವರಿಗೆ ಏನು ವಿಚಾರ ಸೂಚಿಸದಂತಾಯಿತು. ಸತ್ತವರ ಅಂತ್ಯಕ್ರಿಯೆ ಮಾಡುವುದರ ಸಲುವಾಗಿ ಬಸವಣ್ಣನು ಹೋದನು. ಇತ್ತ ಉಳಿದ 2 ಮಕ್ಕಳು ಮಲಗಿದ್ದನ್ನು ನೋಡಿ ಗುರವ್ವ ಹೊರಗೆ ಬಂದಳು. ಆಕೆಯ ಮನಸ್ಸು ದುಃಖ ಸಂಬಂಧ ಭ್ರಮೆಯಿಂದ ಪೂರ್ಣ ವ್ಯಾಪಿಸಿದ್ದು, ಆಕೆಯನ್ನು ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿಯ ಸಮೀಪ ಬಂದಳು. ಆಕೆಯ ಬುದ್ಧಿಯು ಭ್ರಮಣವಾಗಿತ್ತು. ಆಕೆಯ ಗಂಡನು ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ತೀರಿಸಿ ಮನೆಗೆ ಬಂದು ನೋಡುವಾಗ ಗೃಹದೊಳಗೆ ಗೃಹಿಣಿಯು ಎಲ್ಲಿಯೂ ಕಾಣಲಿಲ್ಲ ಮತ್ತು 2 ಹುಡುಗರು ಅಳುತ್ತಿದ್ದವು. ಆಗ ಆ ಹುಡುಗನನ್ನು ತೆಗೆದುಕೊಂಡು ಬಸವಣ್ಣನು ಹೊರಗೆ ಬಂದು ಅತ್ತಿತ್ತ ಹುಡುಕುತ್ತಿರುವಾಗ್ಗೆ ತನ್ನ ಪತ್ನಿಯನ್ನು ದೂರದಿಂದ ಕಾಣುವಂಥವನಾದನು. ಆಕೆಯು ಒಂದು ಬಾವಿಯ ಕಟ್ಟೆಯ ಮೇಲೆ ಹತ್ತಿ ಬಾವಿಯೊಳಗೆ ಹಾರಲು ಸಿದ್ಧಳಾದಳು. ಆ ಕ್ಷಣವೇ ಅಕಸ್ಮಾತ್ತಾಗಿ ಒಬ್ಬ ಸಾಧು ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗಿಳಿಸಿದನು. ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಛಾಗತಳಾಗಿ ಬಿದ್ದಳು. ಆಗ ಇದನ್ನೆಲ್ಲ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ಮೃತಪ್ರಾಯಳಾಗಿ ಬಿದ್ದಿರುವಳು. ಆ ಸಾಧು ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆಯು ಎದ್ದು ಕೂತಳು ಮತ್ತು ಮೃತವಾದ ತನ್ನ 2 ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಆರಂಭಿಸಿದಳು. ತಿನ್ನಲಿಕ್ಕೆ ಏನೂ ಇಲ್ಲದೆ 2 ಸತ್ತವು. ಇವೆರಡೂ ಸಾಯಲಿಕ್ಕೆ ತಯಾರಾಗಿವೆ. ನನ್ನಿಂದ ಇದು ನೋಡೋಣ ಆಗುವುದಿಲ್ಲವೆಂದು ನಾನು ಜೀವ ಕೊಡುವೆನು. ಹೀಗೆ ಅಂದು ಪುನಃ ಎದ್ದಳು. ಆಕೆ ಸಾಧು ಮುಂದೆ ಬಂದು ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯು ಎಲ್ಲ ದುಃಖವನ್ನು ಮರೆತು ಬಿಟ್ಟಳು. ಬಸವಣ್ಣನು ಆಕೆಗೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುವಾಗ ಆ ಸಾಧುವಿನ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸುವಂಥವನಾದನು. ಹುಡುಗರನ್ನು ಕೂಡಿಕೊಂಡು ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನು ಕೊಟ್ಟು ಕೂರಿಸಿ ಸರ್ವರು ಆತನಿಗೆ ನಮನ ಮಾಡಿದರು. ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ. ಆಗ ಬಸವಣ್ಣ ಅನ್ನುತ್ತಾನೆ, ಮಹಾಸ್ವಾಮಿ, ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿರಿ. ಆದರೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗ್ಯಗಳಾಗಿದ್ದೇವೆ. ಮಹಾತ್ಮರಾದ ನಿಮ್ಮನ್ನು ಪೂಜಿಸಿ ನೈವೇದ್ಯ ಮುಂದಿಡಲಿಕ್ಕೆ ಮನೆಯೊಳಗೆ ಏನೂ ಇರುವುದಿಲ್ಲ. ಆಗ ಸಾಧು ಬಸವಣ್ಣನ ಕುರಿತು, ನನಗೆ ಬಹಳ ಹಸಿವೆಯಾಗಿರುತ್ತದೆ, ಏನಾದರೂ ಭಕ್ಷ್ಯವನ್ನು ಕೊಡು ಎಂದು ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬಂತು. ಆಗ ಸಾಧುವಿಗೆ ಆತನು ತನ್ನ ಗೃಹದೊಳಗಿನ ದುರವಸ್ಥೆಯನ್ನು ಪೂರ್ಣವಾಗಿ ತಿಳಿಸಿದನು. ಅದಕ್ಕೆ ಸಾಧು ಅನ್ನುತ್ತಾನೆ, ನೋಡು, ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರಬಹುದು, ಅದನ್ನು ತೆಗೆದುಕೊಂಡು ಬಾ. ಬಸವಣ್ಣನು ಮನಸ್ಸಿನಲ್ಲಿ ಅಂದುಕೊಂಡನು, ರೊಕ್ಕ ಏನೇನೂ ಇಲ್ಲ, ಆದರೂ ನೋಡಿ ಬರುವೆನೆಂದು ಒಳಗೆ ಹೋಗಿ ಪೆಟ್ಟಿಗೆಯೊಳಗೆ ನೋಡಿದಾಗ ಅಲ್ಲಿ ಒಂದೇ ದುಡ್ಡನ್ನು ಕಂಡನು. ಆ ದುಡ್ಡು ತೆಗೆದುಕೊಂಡು ಬಂದು ಸಾಧುವಿನ ಕೈಯಲ್ಲಿ ಕೊಟ್ಟನು. ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟು, ಇದನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥ ಸಾಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂದನು. ಅದನ್ನು ಕೇಳಿ ಬಸವಣ್ಣನು, ಆಜ್ಞೆ ಪ್ರಕಾರ ನಾನು ಮಾಡುವೆನು, ಆದರೆ ಈ ದುಡ್ಡಿಗೆ 4 ಅಕ್ಕಿ ಕಾಳು ಸಹ ಸಿಗಲಿಕ್ಕಿಲ್ಲ. ಹೀಗಿದ್ದರೂ ನೀವು ಮಹಾತ್ಮರೆಂಬಂತೆ ಕಾಣಿಸುತ್ತೀರಿ, ನಾನು ನಿಮ್ಮ ಮಹಿಮೆಯನ್ನು ತಿಳಿಯಲಾರೆ. ಹೀಗಂದು ಆತನು ಪೇಟೆಗೆ ಹೋದನು.
ಒಂದು ಅಂಗಡಿಗೆ ಹೋಗಿ ದೋತರದ ಪದರಿಗೆ ಕಟ್ಟಿದ್ದ ದುಡ್ಡನ್ನು ಬಿಚ್ಚಿ ನೋಡುತ್ತಾನೆ. ಅದು ಸುವರ್ಣ ಮೊಹರವಾದದ್ದು ನೋಡಿ ಹರ್ಷಚಕಿತನಾದನು. ಬಸವಣ್ಣನು ಅಂಗಡಿಯವನ ಕೈಯಲ್ಲಿ ಆ ಮೊಹರವನ್ನು ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವ ಪದಾರ್ಥಗಳನ್ನು ತೆಗೆದುಕೊಂಡು ದೋತಲೊಳಗೆ ಕಟ್ಟಿಕೊಂಡನು. ಕೆಲವು ರೊಕ್ಕ ತಿರುಗಿ ಬಂದವು. ಅವನ್ನೂ ಸಹ ತೆಗೆದುಕೊಂಡು ಮನೆಗೆ ಬಂದು ಎಲ್ಲ ಸಾಮಾನು ಮತ್ತು ರೊಕ್ಕ ಸಾಧುವಿನ ಮುಂದೆ ಇಟ್ಟನು. ಹಾಗೆ ಸಾಧುವು ಅವನೆಲ್ಲ ಗುರುವನಿಗೆ ಕೊಟ್ಟು ಶೀಘ್ರವಾಗಿ ಅಡಿಗೆ ಮಾಡಿ ತನಗೆ ನೀಡಬೇಕೆಂದು ಹೇಳಿದನು. ಆಕೆಯು ಒಳಗೆ ಹೋಗಿ ಬೇಗನೆ ಅಡಿಗೆ ಸಿದ್ಧಪಡಿಸಿದಳು. ಆಮೇಲೆ ಸಾಧುವಿಗೋಸ್ಕರ ಪಾತ್ರೆ ಇಟ್ಟು ನೀಡಿದಳು. ಮೊದಲು ಹುಡುಗರಿಗೆ ಊಟಕ್ಕೆ ಹಾಕಬೇಕೆಂದು ಹೇಳಿ ಅವರಿಗೆ ಉಣ್ಣಿಸಿ, ಆಮೇಲೆ ಸಾಧು ಬಸವಣ್ಣ ಮತ್ತು ಗುರುವಿಗೆ ಊಟಕ್ಕೆ ಕೂಡಿಸಿ ತಾನು ಉಣ್ಣುವಂತವನಾದನು. ಎಲ್ಲರದು ಭೋಜನವಾದ ಮೇಲೆ ಸಾಧು ಹೊರಗೆ ಬಂದನು. ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದು, ಹೇ ದಯಾಳುವೆ, ನಮ್ಮನ್ನು ಆಶೀರ್ವದಿಸಬೇಕು ಅಂದರು. ಅದಕ್ಕಾತನು, ನಿಮಗೆ ಕಲ್ಯಾಣವಾಗುವುದು, ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುವೆನು ಅಂದದ್ದು ಕೇಳಿ ಅವರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಬಂದು ನೇತ್ರಗಳಿಂದ ನೀರು ಸುರಿಸುವಂಥವರಾದರು. ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು. ಆಗ ಬಸವಣ್ಣನು ಪತ್ನಿಯನ್ನು ಕುರಿತು, ಇವರು ಆರುಢಸ್ವಾಮಿ ಇರುತ್ತಾರೆ, ಇದರೊಳಗೆ ಏನೇನೂ ಸಂಶಯವಿಲ್ಲ ಅಂದನು. ಗುರವ ಅನ್ನುತ್ತಾಳೆ, ನಾವು ಆರುಢ ಮಠಕ್ಕೆ ಎಂದೆಂದೂ ಹೋಗಲಿಲ್ಲ. ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದನು? ನನಗೆ ಸಂಶಯ ಕಾಣುತ್ತದೆ. ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢರನ್ನು ನೋಡಿ ಆಶ್ಚರ್ಯಪಟ್ಟು, ಈತನೇ ನಮ್ಮ ಸಾಧು ಇದ್ದಾನೆ ಎಂದು ನುಡಿದು ಬಹಳ ಆನಂದಭರಿತರಾದರು. ತಕ್ಷಣವೇ ಸಿದ್ಧಾರೂಢರ ಮುಂದೆ ಅವರು ಸಾಷ್ಟಾಂಗ ಹಾಕುವಂಥವರಾದರು. ಸದ್ಗುರುಗಳಾದರೂ ಅವರಿಗೆ ಸಮೀಪ ಕರೆದು ಅನ್ನುತ್ತಾರೆ, ನಿಮ್ಮ ಹತ್ತಿರ 10 ರೂಪಾಯಿಗಳಿವೆ, ಅವುಗಳನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ. ಬಸವಣ್ಣನು ಹೋಗಿ ಗುರುವಾಜ್ಞೆಯಂತೆ ಮಾಡಿದನು. ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತವಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧ ಕೃಪೆಯಿಂದ ಧನಿಕನಾದನು. ನಿತ್ಯ ಆ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರುತ್ತಿದ್ದರು. ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಸಿ ಪೂಜಿಸುತ್ತಿದ್ದರು. ಅವರನ್ನುತ್ತಾರೆ, ಈ ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ಸಾಧಕರಾಗಿರುವರು. ಆದರೆ ತಮ್ಮ ಭಕ್ತರಿರದಿದ್ದರೂ ದೀನರಾದಂಥವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತರಾಗಿ ರಕ್ಷಿಸುವರು. ಈಗ ಕಥೆಯ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ. ಬಸವಣ್ಣನೇ ಜೀವನು, ಆತನ ಪತ್ನಿಯೇ ಬುದ್ಧಿಯು. ವಿವೇಕ, ವಿರಕ್ತಿ, ಶಾಂತಿ ಮತ್ತು ದಮ ಇವೇ ಅವರ ಮಕ್ಕಳು. ಈ ಮಕ್ಕಳ ಮೇಲೆ ಅವರು ಬಹು ಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದ್ದರಿಂದ ಸ್ವರೂಪವೆಂಬ ಧನವು ಪ್ರಾಪ್ತವಾಗಲಿಲ್ಲ. ಹೀಗಿರುತ್ತಾ ಶ್ರವಣವು ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ವೃತ್ತಿರೂಪ ಅನ್ನವು ಸಿಗದೇ ಹೋಯಿತು. ಶಾಂತಿ ಮತ್ತು ದಮ ಇವರು ಆ ಅನ್ನದ ಹೊರತು ಸಾಯುವಂಥವರಾದರು. ಇದನ್ನು ನೋಡಿದಂಥ ಬುದ್ಧಿಯು ಅತಿ ದುಃಖಿತಳಾಗಿ ಸಂಸಾರವೆಂಬ ಬಾವಿಯಲ್ಲಿ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಪ್ರಾಪ್ತವಾಗಿ ಬುದ್ಧಿಯನ್ನು ಹೊರಗೆ ಎಳೆದನು. ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೆಟ್ಟಿಯಾದನು. ಆಗ್ಗೆ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯಥೆ ಆಗುತ್ತಿರುವಾಗ ಜ್ಞಾನಸ್ಪರ್ಶ ಮಾತ್ರದಿಂದ ಎಲ್ಲ ಮರೆತು ಹೋಯಿತು. ಆಮೇಲೆ ಜ್ಞಾನವನ್ನು ಹೃದಯ ಗೃಹದಲ್ಲಿ ಕರೆದುಕೊಂಡು ಬರುವರು. ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತದೆಂದನು. ಏಕೋಭಾವವೆಂಬ ಒಳಗಿನ ದುಡ್ಡನ್ನು ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನನು ಅದನ್ನು ಕೊಟ್ಟು ಆತ್ಮಾಕಾರ ವೃತ್ತಿ ರೂಪ ಅನ್ನವನ್ನು ಸಂಪಾದಿಸಿಕೊಟ್ಟನು. ಬುದ್ಧಿಯು ಅದರಿಂದ ಪಕ್ವಸ್ಥಿತಿ ತಯಾರಿಸಿದಳು. ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವರನ್ನು ಪುಷ್ಟೀಕರಿಸಿ ನಂತರ ಜೀವ, ಬುದ್ಧಿ, ಜ್ಞಾನ ಮೂವರು ಐಕ್ಯಭಾವದಿಂದ ಉಣ್ಣುವಂಥವರಾದರು. ಆಮೇಲೆ ಜ್ಞಾನನೂ ಹೋದನು. ಆದರೆ ಬುದ್ಧಿ ಮತ್ತು ಜೀವನೂ ಕೂಡಿ ಜ್ಞಾನಸ್ಥಾನವನ್ನು ಹುಡುಕಿ ತೆಗೆದು ಆತನ ಕೃಪೆಯಿಂದ ಸ್ವರೂಪಭಾವವೆಂಬ ಸಂಪತ್ತಿಯನ್ನು ಪಡೆಯುವಂಥವರಾದರು. ಈ ಲಕ್ಷ್ಯಾರ್ಥವನ್ನು ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ
ಮುಮುಕ್ಷು ಜೀವರು ಈ ಭವದೊಳಗಿಂದ ತಾರಣರಾಗುತ್ತಾರೆ. ಈ ಸದ್ಗುರುವಾದ ಸಿದ್ಧರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂಥ ಈ ಭವದೊಳಗಿಂದ ತಾರಣೋಪಾಯವನ್ನೇ ಚಿಂತಿಸುತ್ತಿರುವನು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮಾಡುವಂಥ ಅತಿ ಮಧುರವಾದ 24ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.